ಕಳೆದ ಕೆಲವು ದಿನಗಳ ಹಿಂದೆ ಮಹಾಲಿಂಗಪುರ ಪುರಸಭೆಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನಡೆದ ಮಹಿಳಾ ಸದಸ್ಯರ ಮೇಲೆ ನಡೆದ ಜಗ್ಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರು ಸಹ ಭಾಗವಹಿಸಿದ್ದಿರುವುದು ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಇಂದು ಮಹಾಲಿಂಗಪುರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಮಹಾಲಿಂಗಪುರ ಪುರಸಭೆಯ ಸದಸ್ಯರ ತಳ್ಳಾಟ ನೂಕಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ತೇರದಾಳ ಶಾಸಕ ಸಿದ್ದು ಸವದಿ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ದಲಿತ ಕನ್ನಡಪರ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿ ಹಿಡಿಯುವುದಕ್ಕಾಗಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಶಾಸಕರ ಸಮ್ಮುಖದಲ್ಲಿ ಅದೇ ಮಹಿಳಾ ಅಭ್ಯರ್ಥಿಗಳನ್ನ ಪುರಸಭೆಯ ಆವರಣದಲ್ಲಿ ಮತ ಚಲಾಯಿಸಲು ಬಿಡದೆ ಅವರನ್ನ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ ನಡುವೆ ವಾಗ್ವಾದ ನಡೆದು ಎಳೆದಾಟಿದ್ದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ತೇರದಾಳ ಮತಕ್ಷೇತ್ರದ ಶಾಸಕ ಸಿದ್ದು ಸವದಿಯವರು ಕೂಡ ಇದ್ದರು ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇಡೀ ದೇಶವನ್ನು ಆಚೆ ಕೊಂಡಾಡ್ತಾ ಇದೆ, ಮಾರಿಗೆ ಯಾಕೆ ಸುಡುತ್ತಾ ಇದೆ, ಅದರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ. ಆ ಹೆಣ್ಣು ಮಕ್ಕಳಿಗೆ ಭಾರತ ಮಾತೆ ಅನ್ನಂತ ಹೋಲಿಸಿದ್ರೆ ಆ ಭಾರತ ಮಾತೆ ಸೀರೆ ಹಿಡಿದಿದ್ದೀರಿ ನೀವು. ನಿಮಗೆ ನೀವು ಕೊಡೋ ಗೌರವ ಹೆಣ್ಣು ಮಕ್ಕಳಿಗೆ. ಅದಕ್ಕಾಗಿ ಇನ್ನು ಮುಂದೆ ನೀವು ರಾಜೀನಾಮೆ ಕೊಡಲೇಬೇಕು. ಕೊಡಲಿಲ್ಲಂದ್ರೆ ಈ ಹೋರಾಟ ಜಿಲ್ಲೆಯಲ್ಲ, ಇದು ದಿಲ್ಲಿವರೆಗೆ ಹೋರಾಟ ಮಾಡ್ತೀವಿ. ದಲಿತ ಸಂಘ ಸಮಿತಿಯಿಂದ ಇಲ್ಲಿ ರಾಜ್ಯದಂತ ಉಪವಾಸ ಸತ್ಯಾಗ್ರಹ ಮಾಡೋದು ನಾವು ಮಾತಾಡಿದ್ದೀವಿ. ಅದಕ್ಕಾಗಿ ಸಭೆಯವರೇ, ನೀವು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದು ಈ ಸಂಸ್ಕೃತಿಯನ್ನು ತಿಳ್ಕೊಂಡಿದ್ರೆ ನೀವು ಈಗಲೇ ರಾಜೀನಾಮೆ ಕೊಡಬೇಕು, ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಈ ಮುಖಾಂತರ ನಮ್ಮ ಎಲ್ಲ ಪ್ರಬಂಧಗಳಿಗೆ ಪೊಲೀಸರು ಸಂದರ್ಭದಲ್ಲಿ ಸಮಸ್ಯೆ ಬರ್ತೀವಿ. ಆದರೆ ಇಂಥದ್ದು ಇನ್ನೊಂದು ಪ್ರೂಫ್ಗೆ ವಿಡಿಯೋಗಳು ಎಲ್ಲರೂ ವಿಡಿಯೋಗಳೆಲ್ಲ ಅದು ನೋಡ್ಕೊಂಡು ಸೋಮವಾರ ಕೇಸ್ ಹಾಕಿ ಅಪರಾಧಿಗಳು ಯಾರು ಸಿದ್ದು ಸೌದೆ ನೇರವಾಗಿ ಅಲ್ಲಿ ಹೆಣ್ಮಕ್ಕಳನ್ನು ಜಗ್ಗವನ್ನು ನೋಡ್ತಾ ಇದ್ದೀವಿ. ಆ ಅಪರಾಧಿಗಳ ಅವ್ರನ್ನ ಕೇಸನ್ನು ರಿಜಿಸ್ಟರ್ ಮಾಡಬೇಕು. ಮತ್ತು ಹೆಣ್ಮಕ್ಳು ಒಬ್ಬ ಪಾಪ ಪ್ರೆಗ್ನೆಂಟ್ ಆ ಪ್ರೆಗ್ನೆಂಟ್ ಇದ್ದವರಿಗೆ ಒಬ್ಬ ಅವಕಾಶ ನೀಡಿದೆ. ಇದೇ ಹತ್ತಿಗೆ ಜಾಗಬೇಕು. ಏನು ಈ ಗೌರಿ ಕೆಲಸನ ತೆಗೆದಾಡಕ್ಕೆ ಹೋಗಲ್ಲ. ಇದು ಪರಿಣಾಮವಾಗಿ ಇವತ್ತು ಒಂದು ಮಗುವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ತಾರೆ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ಇಂಥ ಎಲ್ಲ ಅಮಾನುಷಿ ಘಟನೆಗಳು ನಡೆದಿದ್ದೇವೆ ಎಲ್ಲರಿಗೆ. ಇದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಅಧಿಕಾರ ಶಾಶ್ವತಲ್ಲ. ಜನ ನಿಮಗೆ ನೀವು ಒಳ್ಳೆಯವರಂತೆ ಹೋಗಕ್ಕೆ ಅದೇ ಜನ ಬಿಡಿ ಬಿಡಿ ಕೆಟ್ಟವರಂತ ಹೇಳ್ತಾ ಇದ್ದಾರೆ. ಯಾವ ಕಡೆ ನೀವು ಒಳ್ಳೆಯವರು ಕೆಟ್ಟವರಂತ ಹೇಳ್ತಾ ಇದ್ದೀರಾ, ನೀವು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಹಾಕಿ. ಒಂದು ವೇಳೆ ನೀವು ರಾಜೀನಾಮೆ ಕೊಡಲು ಹೋದ್ರೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಅಸ್ತಿತ್ವವಿದೆ. ಎಲ್ಲ ದಲಿತರು ಒಂದೇ ಒಂದು ಹೋಟ್ ಕೂಡ ಈಗ ಬಿಜೆಪಿ ಪಕ್ಷಕ್ಕೆ ಹಾಕೋದು ಅನ್ನುವಂಥದ್ದನ್ನು ಈ ಒಂದು ಪ್ರೆಸ್ ಮೀಟ್ನ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ಬಂದೇನವಾಜ್ ನದಾಮ್, S9 TV, ಮಹಾಲಿಂಗಪುರ.